ಸರಿ, ಈ ಅದ್ಭುತವಾದ ಕಥೆಯೊಳಗೆ ನೇರವಾಗಿ ಇಳಿಯೋಣ ಬನ್ನಿ. ಕಲ್ಪಿಸಿಕೊಳ್ಳಿ, ನಕ್ಷತ್ರಗಳು ಮಿನುಗುತ್ತಿರುವ ಒಂದು ಸುಂದರವಾದ ರಾತ್ರಿ. ಪ್ರಶಾಂತವಾಗಿ ಹರಿತಿರುವ ನದಿಯ ದಡ. ಅಲ್ಲಿ ಆರವೆಂಬ ಪುಟ್ಟ ಬಾಲಕ ಬಹಳ ದುಃಖದಲ್ಲಿ ಕುಳಿತಿದ್ದಾನೆ. ಆ ಕತ್ತಲೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ದಿವ್ಯ ಬೆಳಕು ಮೂಡುತ್ತದೆ. ಆ ಬೆಳಕಿನಲ್ಲಿ ಮುಖದ ಮೇಲೆ ಮಂದಹಾಸ ಬೀರುತ್ತಾ, ತಲೆಯಲ್ಲಿ ನವಿಲುಗರಿ ಹೊತ್ತ ಸಾಕ್ಷಾತ್ ಶ್ರೀಕೃಷ್ಣ ಪ್ರತ್ಯಕ್ಷನಾಗುತ್ತಾನೆ. ಅರೆ, ಇದೇನಿದು ಅಂತ ಆಶ್ಚರ್ಯ ಆಗ್ತಿದೆಯಾ? ಖಂಡಿತ. ಈ ಮಾಂತ್ರಿಕ ಪಯಣ ನಮ್ಮ ಜೀವನದ ಅತಿದೊಡ್ಡ ಪಾಠಗಳನ್ನು ಹೇಗೆ ಕಲಿಸ್ತದೆ ಅನ್ನೋದನ್ನ ನಾವೀಗ ನೋಡೋಣ. ನದಿಯ ದಡದಲ್ಲಿ ಕುಳಿತಿರುವ ಆರವ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು. ಒಂಥರ ಬೇಸರ, ಹತಾಶೆ. ನನ್ನ ಜೀವನವೇಕೆ ಇಷ್ಟು ಕಷ್ಟ? ನನಗೇಕೆ ಇಷ್ಟೆಲ್ಲ ಸಮಸ್ಯೆಗಳು? ಜಗತ್ತು ನನ್ನ ಪಾಲಿಗೆ ಮಾತ್ರವೇಕೆ ಇಷ್ಟು ಅನ್ಯಾಯ ಮಾಡ್ತಿದೆ ಅಂತ ತನ್ನ ದುರದೃಷ್ಟವನ್ನು, ತನ್ನ ಸ್ನೇಹಿತರನ್ನು, ಕೊನೆಗೆ ಇಡೀ ಜಗತ್ತನ್ನೇ ದೂಷಿಸ್ತಿರ್ತಾನೆ. ಇದು ಬರೀ ಆರವ್ನ ಕಥೆಯಲ್ಲ ಅಲ್ವಾ? ನಾವೆಲ್ಲರೂ ಜೀವನದ ಯಾವುದಾದರೊಂದು ಘಟ್ಟದಲ್ಲಿ ಈ ಕಠಿಣವಾದ ಪ್ರಪಂಚವನ್ನು ಎದುರಿಸುವಾಗ ಹೊರಗಿನ ಜಗತ್ತೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ಅಂದ್ಕೊಳ್ತೇವೆ. ಈಗ ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಕೃಷ್ಣ ನೀಡುವ ಆ ಮೊದಲ ಪಾಠ. ಕೃಷ್ಣ ಬಹಳ ಪ್ರೀತಿಯಿಂದ ಹೇಳ್ತಾನೆ, ಈ ಜಗತ್ತು ಒಂದು ಕನ್ನಡಿಯಂತೆ. ಅದು ನಮ್ಮ ಆಂತರಿಕ ಆಲೋಚನೆಗಳನ್ನು ಮಾತ್ರ ಪ್ರತಿಫಲಿಸುತ್ತದೆ ಹೊರತು ಅದೊಂದು ನಾವೆಲ್ಲ ಹೋರಾಡಬೇಕಾದ ಶತ್ರು ಅಲ್ಲ. ನಾವು ಕನ್ನಡಿಯ ಮುಂದೆ ನಿಂತು ಕೋಪದಿಂದ ಮುಖ ಸಿಂಡ್ರಿಸಿದ್ರೆ ಅದು ಕೋಪವನ್ನೇ ಹಿಂದಿರುಗಿಸುತ್ತದೆ. ಅದೇ ನಾವು ಪ್ರೀತಿಯಿಂದ ನಕ್ರೆ ಅದು ಪ್ರೀತಿಯನ್ನೇ ಪ್ರತಿಫಲಿಸುತ್ತದೆ. ಆದರೆ ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮ ಮುಖವನ್ನು ಸರಿಪಡಿಸಿಕೊಳ್ಳೋ ಬದಲು ಆ ಕನ್ನಡಿಯನ್ನೇ ಬದಲಾಯಿಸಲು ಪ್ರಯತ್ನ ಪಡ್ತೀವಿ. ಈ ಮಾತನ್ನು ನಾವು ಬಹಳ ಆಳವಾಗಿ, ಪ್ರಶಾಂತವಾಗಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ಗೆದ್ದರೆ ಅವನು ಇಡೀ ಜಗತ್ತನ್ನೇ ಗೆದ್ದಂತೆ. ಕೃಷ್ಣನ ಈ ಮಾತು ಎಷ್ಟೊಂದು ದಿವ್ಯವಾಗಿದೆ ನೋಡಿ. ನಮ್ಮ ಜೀವನದ ಅತಿ ದೊಡ್ಡ ಮತ್ತು ಪ್ರಮುಖವಾದ ಯುದ್ಧಗಳು ನಡೆಯೋದು ಹೊರಗಿನ ಜಗತ್ತಿನಲ್ಲ, ಬದಲಾಗಿ ನಮ್ಮ ಒಳಗಿನ ಮನಸ್ಸಿನಲ್ಲಿ. ನಮ್ಮ ಜೀವನದಲ್ಲಿ ಏನೇ ಆದರೂ ಅದು ನಮ್ಮ ಒಳಗಿನ ಸ್ಥಿತಿಯ ಪ್ರತಿಫಲ ಅಷ್ಟೇ. ನಾವು ಮನಸ್ಸಿನಲ್ಲಿ ಭಯ ಇಟ್ಕೊಂಡ್ರೆ ಹೊರಗೆ ಬರೀ ಸಮಸ್ಯೆಗಳು ಕಾಣುತ್ತವೆ. ಅದೇ ನಾವು ಆತ್ಮವಿಶ್ವಾಸದಿಂದ ಇದ್ದರೆ ಆ ಸಮಸ್ಯೆಗಳೇ ನಮಗೆ ಅವಕಾಶಗಳಾಗಿ ಬದಲಾಗ್ತವೆ. ಮುಂದಿನ ಹಂತದಲ್ಲಿ ಕೃಷ್ಣ ಆರವನನ್ನು ಕನಸಿನಂತಹ ಒಂದು ಹೊಳೆಯುವ ಮಾಂತ್ರಿಕ ಕಾಡಿಗೆ ಕರೆದೊಯ್ಯುತ್ತಾನೆ. ಅಲ್ಲಿನ ವಾತಾವರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಸುತ್ತಲೂ ಹೊಳೆಯುವ ಮರಗಳು. ಅಲ್ಲಿ ಕೃಷ್ಣ ವಿವರಿಸುವ ಉದಾಹರಣೆ ತುಂಬಾನೇ ಸರಳವಾಗಿದೆ. ನಮ್ಮ ಮನಸ್ಸು ಒಂದು ಹೊಲ ಇದ್ದಂತೆ, ನಮ್ಮ ಆಲೋಚನೆಗಳೇ ನಾವು ಬಿತ್ತುವ ಬೀಜಗಳು. ಒಬ್ಬ ರೈತ ತನ್ನ ಹೊಲದಲ್ಲಿ ನನ್ನಿಂದ ಇದು ಸಾಧ್ಯವಿಲ್ಲ, ನನ್ನ ಅದೃಷ್ಟವೇ ಸರಿಯಿಲ್ಲ ಅನ್ನೋ ನಕಾರಾತ್ಮಕ ಬೀಜಗಳನ್ನು ಬಿತ್ತಿದ್ರೆ ಅಲ್ಲಿ ಯಶಸ್ಸಿನ ಬೆಳೆ ಹೇಗೆ ತಾನೇ ಬರಲು ಸಾಧ್ಯ? ನಾವು ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರಗಳನ್ನು ಬಿತ್ತುತ್ತೇವೆಯೋ ನಮ್ಮ ಜೀವನದಲ್ಲಿ ಅದೇ ಬೆಳೆಯುತ್ತದೆ. ನಾವೆಲ್ಲರೂ ಇದನ್ನು ಒಪ್ಕೊಳ್ಳಲೇಬೇಕು. ನಮ್ಮೆಲ್ಲರ ಮನಸ್ಸಿನೊಳಗೂ ಪ್ರತಿದಿನ 2 ಧ್ವನಿಗಳು ಹೋರಾಡ್ತಿರ್ತವೆ. ಒಂದು, ನಮಗೆ ಯಾವಾಗಲೂ ಇದು ಅಸಾಧ್ಯ, ಬಿಟ್ಟುಬಿಡು ಎಂದು ಹೇಳುವ ಭಯದ ದೊಡ್ಡ ಧ್ವನಿ. ಮತ್ತೊಂದು, ಬಹಳ ಮೃದುವಾದ ಆದರೆ ನಿಖರವಾದ ಸತ್ಯದ ಧ್ವನಿ. ಅದು ಇನ್ನೊಮ್ಮೆ ಪ್ರಯತ್ನಿಸು, ಬದಲಾವಣೆ ಖಂಡಿತ ಸಾಧ್ಯ ಅಂತ ಹೇಳುತ್ತೆ. ನಾವು ಯಾವ ಧ್ವನಿಗೆ ಹೆಚ್ಚು ಗಮನ ಕೊಡ್ತೀವಿ, ಯಾದಕ್ಕೆ ಹೆಚ್ಚು ಆಹಾರ ನೀಡ್ತೀವಿ, ನಮ್ಮ ಮನಸ್ಥಿತಿ ಹಾಗೇ ಬದಲಾಗುತ್ತೆ. ದೈನಂದಿನ ಪ್ರೇರಣೆ ಮತ್ತು ಸಕಾರಾತ್ಮಕ ಚಿಂತನೆಗಳು ನಮ್ಮ ಒಳಗಿನ ಧೈರ್ಯವನ್ನು ಮತ್ತಷ್ಟು ಬೆಳೆಸುತ್ತವೆ. ಇಲ್ಲಿಗೊಂದು ರೋಚಕವಾದ ಪ್ರಶ್ನೆ ಬರ್ತದೆ. ಒಂದು ಸಣ್ಣ ಹರಿದಾಡುವ ಹುಳು ಸುಂದರವಾದ ಚಿಟ್ಟೆಯಾಗಿ ಬದಲಾಗುವುದು ಹೇಗೆ? ತನ್ನ ಹಳೆಯ ರೂಪವನ್ನು, ತನಗೆ ತುಂಬಾನೇ ಆರಾಮದಾಯಕವಾಗಿದ್ದ ಆ ಗೂಡನ್ನು ಸಂಪೂರ್ಣವಾಗಿ ಬಿಟ್ಟು ಬರಲು ಆ ಹುಳು ತೋರಿಸುವ ಧೈರ್ಯವೇ ಅದರ ರೂಪಾಂತರಕ್ಕೆ ಕಾರಣ. ನಿಜವಾದ ಬದಲಾವಣೆ ಅಷ್ಟು ಸುಲಭವಲ್ಲ. ಅದು ಕೆಲವೊಮ್ಮೆ ಕಷ್ಟ ಮತ್ತು ನೋವಿನಿಂದ ಕೂಡಿರಬಹುದು. ಆದರೆ ನಮ್ಮ ಹಳೆಯ ಆರಾಮದಾಯಕವಾದ ಅಭ್ಯಾಸಗಳನ್ನು ಬಿಡುವ ಧೈರ್ಯ ಮಾಡಿದಾಗ ಮಾತ್ರ ನಾವು ಹೊಸ ವ್ಯಕ್ತಿಯಾಗಿ, ಸುಂದರವಾದ ಚಿಟ್ಟೆಯಾಗಿ ಹಾರಲು ಸಾಧ್ಯ. ಮತ್ತು ಇದು ಮತ್ತೊಂದು ಅದ್ಭುತವಾದ ವಿಷಯವನ್ನು ವಿವರಿಸುತ್ತದೆ. ಒಂದು ದೊಡ್ಡ ಮರವನ್ನು ಒಂದೇ ಏಟಿಗೆ ಕಡಿದು ಹಾಕಲು ಸಾಧ್ಯವಿಲ್ಲ, ಹೌದಲ್ವಾ? ಅದಕ್ಕೆ ನಿರಂತರವಾದ ಸಣ್ಣ ಸಣ್ಣ ಪೆಟ್ಟುಗಳ ಅವಶ್ಯಕತೆ ಇದೆ. ಹಾಗೆ ನಮ್ಮ ಸೋಮಾರಿತನ ಅಥವಾ ಕೆಟ್ಟ ಅಭ್ಯಾಸಗಳನ್ನು ಕೂಡ ಕೇವಲ ಒಂದೇ ದಿನದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ಏಳುವ ಅಭ್ಯಾಸ ಇದ್ದರೆ ನಾಳೆಯಿಂದಲೇ 6 ಗಂಟೆಗೆ ಏಳುವುದು ಕಷ್ಟ. ಆದರೆ ಇಂದು 7:50ಕ್ಕೆ, ನಾಳೆ 7:40ಕ್ಕೆ, ಹೀಗೆ ಸಣ್ಣ ಸಣ್ಣ ಆದರೆ ನಿರಂತರವಾದ ಹೆಜ್ಜೆಗಳ ಮೂಲಕ ಮಾತ್ರವೇ ನಾವು ಹೊಸ ಅಭ್ಯಾಸಗಳನ್ನು ನಿರ್ಮಿಸಿಕೊಳ್ಳಬಹುದು. ಜೀವನದಲ್ಲಿ ನಾವೆಲ್ಲರೂ ಮುಂದೆ ಹೋಗಲು, ಏನನ್ನಾದರೂ ಸಾಧಿಸಲು ಇಷ್ಟಪಡ್ತೇವೆ. ಆದರೆ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರೋದು ಯಾವುದು? ಆ ಕತ್ತಲ ಕೋಣೆಯಲ್ಲಿ ಏನಿದೆ? ಅದೇ ಭಯ. ನಾನು ವಿಫಲನಾದರೆ ಜನರು ಏನು ಹೇಳ್ತಾರೆ, ನನ್ನಿಂದ ಆಗಲಿಲ್ಲ ಅಂದರೆ ಏನು ಗತಿ ಎಂಬ ಕಲ್ಪನೆಗಳೇ ನಮಗೊಂದು ದೊಡ್ಡ ಗೋಡೆಯಾಗಿ ನಿಲ್ತವೆ.
ನಮ್ಮ ನಿಜವಾದ ಸಾಮರ್ಥ್ಯವನ್ನು ಹೊರತರಲು ಬಿಡದ ನಮ್ಮನ್ನು ಕಟ್ಟಿಹಾಕಿರುವ ಭಾರವಾದ ಸರಪಳಿಯೇ ಈ ಭಯ. ಆದರೆ ನಿಜಕ್ಕೂ ಈ ಭಯ ಅಂದ್ರೆ ಏನು? ಕೃಷ್ಣನು ಇಲ್ಲಿ ನೀಡುವ ಉದಾಹರಣೆ ನಮ್ಮ ಕಣ್ಣು ತೆರೆಸುತ್ತೆ. ನಾವು ಕತ್ತಲು ಕೋಣೆಯಲ್ಲಿದ್ದಾಗ ಅಲ್ಲೊಂದು ಮರದ ಕಡ್ಡಿ ಬಿದ್ದರೆ ಆ ಕತ್ತಲೆಯಲ್ಲಿ ನಾವು ಅದನ್ನು ಹಾವು ಎಂದು ಭಾವಿಸಿ ಭಯಪಡುತ್ತೀವಿ. ನಮ್ಮ ಹೃದಯ ಜೋರಾಗಿ ಬಡಿಯಲು ಶುರುವಾಗುತ್ತೆ. ಆದರೆ ಒಮ್ಮೆ ಧೈರ್ಯ ಮಾಡಿ ದೀಪ ಹಚ್ಚಿದಾಗ ಏನಾಗುತ್ತೆ? ಅಲ್ಲಿ ಕೇವಲ ಒಂದು ಮರದ ಕಡ್ಡಿ ಇರುತ್ತೆ. ಭಯವೂ ಕೂಡ ಹಾಗೆಯೇ. ಅದು ನಮ್ಮ ಮನಸ್ಸಿನ ಕಲ್ಪನೆ ಮತ್ತು ಭ್ರಮೆ ಮಾತ್ರ. ಧೈರ್ಯವೆಂಬ ಬೆಳಕನ್ನು ಹಚ್ಚಿದ ತಕ್ಷಣ ಆ ಭ್ರಮೆ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಅಬ್ಬಾ, ಎಂತಹ ನಿರಾಳ ಅಲ್ವಾ? ನಾವು ಮಾಡುವ ಮತ್ತೊಂದು ದೊಡ್ಡ ತಪ್ಪು ಅಂದ್ರೆ ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು. ಇಲ್ಲಿ ನೋಡಿ, ಒಂದು ಮಾವಿನ ಮರ ಎಂದಿಗೂ ತೆಂಗಿನ ಮರವನ್ನು ನೋಡಿ, ಅಯ್ಯೋ ನನ್ನಲ್ಲಿ ತೆಂಗಿನಕಾಯಿ ಬೆಳೀತಿಲ್ಲವಲ್ಲ ಅಂತ ದುಃಖಿಸಬಾರದು. ಮಾವಿನ ಮರಕ್ಕೆ ತನ್ನದೇ ಆದ ಸಿಹಿ ಇದೆ, ತೆಂಗಿನ ಮರಕ್ಕೆ ತನ್ನದೇ ಆದ ಎತ್ತರ ಮತ್ತು ಉಪಯೋಗವಿದೆ. ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಪ್ರತಿಯೊಬ್ಬರಿಗೂ ಅವರದೇ ಆದ ವಿಶಿಷ್ಟ ಸೌಂದರ್ಯ ಮತ್ತು ಉದ್ದೇಶವಿರುತ್ತೆ ಅನ್ನೋದನ್ನು ನಾವು ಮರೆಯಲೇಬಾರದು. ಹಾಗಾಗಿ ಇಲ್ಲಿನ ಅತ್ಯಂತ ಪ್ರಮುಖ ಅಂಶವೇನೆಂದರೆ, ಕೃಷ್ಣನು ವಿವರಿಸುವ ಈ ಸುಂದರವಾದ ಪರಿಕಲ್ಪನೆ ಸ್ವಧರ್ಮ. ಬೇರೆಯವರ ಯಶಸ್ಸನ್ನು ನೋಡಿ ಅವರ ಹಾದಿಯಲ್ಲಿ ನಡೆಯುವುದು ಸ್ವಧರ್ಮವಲ್ಲ. ನಮ್ಮ ಹೃದಯಕ್ಕೆ ನಿಜವಾದ ಶಾಂತಿ ಕೊಡುವ, ನಾವು ಮಾಡುವ ಕೆಲಸದಲ್ಲಿ ನಮಗೆ ಅರ್ಥವನ್ನು ನೀಡುವ ಮತ್ತು ಹೊರಗಿನ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ನಮ್ಮನ್ನು ಸಂತೋಷವಾಗಿಡುವ ನಮ್ಮದೇ ಆದ ವಿಶಿಷ್ಟ ದಾರಿಯೇ ಸ್ವಧರ್ಮ. ಬೇರೆಯವರನ್ನು ನಕಲುವಾಡುವುದಕ್ಕಿಂತ ನಮ್ಮ ಸ್ವಂತ ದಾರಿಯನ್ನು ಕಂಡುಕೊಂಡು ಅದರಲ್ಲಿ ನಡೆಯುವುದೇ ನಿಜವಾದ ಸಂಪತ್ತು. ಮೂಲ ಕಥೆಯಲ್ಲಿ ಬರುವ ಈ ಪುಟ್ಟ ದೃಷ್ಟಾಂತವನ್ನು ಒಮ್ಮೆ ಗಮನಿಸಿ. ಒಬ್ಬ ವ್ಯಕ್ತಿ ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ತನ್ನ ಜೀವನದ ಸಮಸ್ಯೆಗಳಿಗೆ ಬೇರೆಯವರನ್ನೇ ದೂಷಿಸುತ್ತಿದ್ದ. ಆದರೆ ದಿನಗಳು ಕಳೆದಂತೆ ಅವನಿಗೆ ಅರಿವಾಯಿತು, ಆ ಕನ್ನಡಿಯಲ್ಲಿ ಕಾಣುತ್ತಿರುವ ಪ್ರತಿಬಿಂಬವೇ ಅಂದರೆ ಸ್ವತಃ ಅವನೇ ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ. ಜವಾಬ್ದಾರಿಯನ್ನು ಹೊರಗಡೆ ಹುಡುಕುವ ಬದಲು ತನ್ನೊಳಗೆ ಹುಡುಕಿದಾಗ ನಮ್ಮ ಕಥೆಯ ನಾಯಕ ಆರವ್ಗೂ ಈ ಸತ್ಯ ಅರ್ಥವಾಗುತ್ತದೆ. ಈಗ ನೋಡಿ, ಆ ಕತ್ತಲೆಯ ವಾತಾವರಣವು ಬದಲಾಗಿ ಸುಂದರವಾದ ವರ್ಣರಂಜಿತವಾದ ಬಂಗಾರದ ಮುಂಜಾನೆ ಮೂಡುತ್ತಿದೆ. ಆರವ್ನ ಈ ಮಾಂತ್ರಿಕ ಆಂತರಿಕ ರೂಪಾಂತರದ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಪಾಠ ಇಲ್ಲಿದೆ. ಅವನಲ್ಲಿದ್ದ ದುಃಖ ಮತ್ತು ನಿರಾಶೆಗಳು ಈಗ ತೇಜಸ್ಸು ಮತ್ತು ಸಂತೋಷವಾದಿ ಬದಲಾಗಿವೆ. ಮೊದಲು ನಿನ್ನನ್ನು ನೀನು ಬದಲಾಯಿಸಿಕೊ. ಆಗ ನಿನ್ನ ಸುತ್ತಲಿನ ಜಗತ್ತು ತಾನಾಗಿಯೇ ಬದಲಾಗಲು ಪ್ರಾರಂಭಿಸುತ್ತದೆ. ಜಗತ್ತನ್ನು ಬದಲಾಯಿಸಲು ಹೊರಡುವ ಮುನ್ನ ನಾವು ನಮ್ಮನ್ನು, ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಬೇಕು. ನಮ್ಮ ಒಳಗಿನ ಮನಸ್ಸು ಶುದ್ಧವಾಗಿ ಸಕಾರಾತ್ಮಕವಾಗಿ ಬದಲಾದಾಗ ನಮ್ಮ ಸುತ್ತಲಿನ ಪ್ರಪಂಚವೂ ಕೂಡ ನಮ್ಮ ಪರವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ ಎನ್ನುವುದೇ ಈ ಅದ್ಭುತ ಕಥೆಯ ನೈತಿಕ ಸಾರಾಂಶ. ನಮ್ಮ ಈ ಪಯಣದ ಕೊನೆಯಲ್ಲಿ ಒಂದು ಪ್ರಮುಖ ಪ್ರಶ್ನೆ ಕಾಡುತ್ತೆ. ಪ್ರತಿ ದಿನವೂ ನಮಗೊಂದು ಹೊಸ ಅವಕಾಶ. ನಾವು ಇಂದಿಗೂ ಹಳೆಯ ಭಯ, ಅಭ್ಯಾಸಗಳು ಮತ್ತು ಕತ್ತಲೆಯ ನೆರಳಿನಲ್ಲೇ ಉಳಿಯುತ್ತೇವೆಯೋ, ಅಥವಾ ನಮ್ಮೊಳಗಿನ ಶಕ್ತಿಯನ್ನು ಅರಿತು ಹೊಸ ಧೈರ್ಯ ಮತ್ತು ಬೆಳಕಿನತ್ತ ಆ ಮೊದಲ ಹೆಜ್ಜೆಯನ್ನು ಇಡುತ್ತೇವೆಯೋ? ನೆನಪಿರಲಿ, ನಮ್ಮ ಜೀವನವೆಂಬ ಈ ಅದ್ಭುತವಾದ ಮಾಂತ್ರಿಕ ಕಥೆಯನ್ನು ಬರೆಯುವ ನಾಯಕರು ನಾವೇ. ಆ ಕಥೆಯನ್ನು ಸುಂದರವಾಗಿಸುವ ಆ ಮೊದಲ ಹೆಜ್ಜೆಯನ್ನು ಹಿಂದೆ ಇಡೋಣ. ಇದೇ ರೀತಿಯ ಮತ್ತೊಂದು ಅದ್ಭುತ ಪ್ರಸ್ತುತಿಯೊಂದಿಗೆ ಮತ್ತೆ ಸಿಗೋಣ.